ಓದುತ್ತಿರುವ ತರಗತಿ 2ನೇ ತರಗತಿ. ನಾನು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಪುಟ್ಟ ಭಾಷಣವನ್ನು ಹೇಳಲು ಬಯಸುತ್ತೇನೆ. ಭಾರತದ 18ನೇ ಶತಮಾನದಲ್ಲಿ ಗಂಡ ಸತ್ತ ನಂತರ ಹೆಂಡತಿಯ ತಲೆ ಬೋಳಿಸಿ ವಿಧವೆ ಮಾಡಿ ಅದೇ ಚಿತೆಯಲ್ಲಿ ಸುಡುತ್ತಿದ್ದರು ಮತ್ತು ಬಾಲ್ಯ ವಿವಾಹವನ್ನು ಮಾಡುತ್ತಿದ್ದರು. ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಕಲಿಯಂಗಿಲ್ಲ ಮತ್ತು ಹೆಣ್ಣು ಮಕ್ಕಳು ಮನೆಯವರೆಗೆ ಬರಂಗಿಲ್ಲ. ಹೀಗೆ ಕೆಲವು ದಿನಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಎಂಬ ಪುಟ್ಟ ಮಗಳು ವೀರ ಪುತ್ರಿ ಜನಿಸುತ್ತಾಳೆ. ಅವರು ಜನಿಸಿದ್ದು ಜನವರಿ 3, 1831. ಅವರ ತಾಯಿ ಹೆಸರು ಲಕ್ಷ್ಮೀಬಾಯಿ. ಅವರ ತಂದೆ ಹೆಸರು ಖಂಡೋಬಾ ನೇವಾಜ್ ಪಾಟೀಲ್. ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಂದಗಾಂವ್ನಲ್ಲಿ ಜನಿಸಿದರು. ಸಾವಿತ್ರಿಬಾಯಿ ಫುಲೆ ಅವರು ಬೇರೆ ಹುಡುಗಿಯ ತರ ಇರಲಿಲ್ಲ. ಅವರಿಗೆ ಓದೋದು ಬರೆಯೋದು ಅಂದರೆ ತುಂಬಾ ಇಷ್ಟ ಮತ್ತು ಧೈರ್ಯಶಾಲಿಯಾಗಿದ್ದರು. ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಅನಾವಶ್ಯಕ. ಒಂದು ವೇಳೆ ಹೆಣ್ಣು ಮಗು ಓದಿದರೆ ಅವರ ಗಂಡನ ಆಹಾರವಾಗಿರದೆ ವಿಷವಾಗಿ ಬದಲಾಗುತ್ತಿತ್ತು ಎಂಬ ನಂಬಿಕೆಯಲ್ಲಿ ಹೆಣ್ಣು ಮಕ್ಕಳು ಯಾರೂ ಓದುತ್ತಿರಲಿಲ್ಲ. ಸಾವಿತ್ರಿಬಾಯಿ ಫುಲೆ ಅವರು ಹೀಗೆ ಒಂದು ದಿನ ಪುಸ್ತಕ ಹಿಡಿದು ಓದುವಾಗ ಅವರ ತಂದೆ ನೋಡಿ ಪುಸ್ತಕವನ್ನು ಸುಟ್ಟು ಹಾಕಿದರು. ಮಗಳೇ, ನಮ್ಮಂತ ದಲಿತ ಕುಟುಂಬದವರಿಗೆ ಓದಲು ಬರೆಯಲು ಅಧಿಕಾರವಿಲ್ಲ ಎಂದು ಹೇಳಿದರು. ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರ ಮನದಲ್ಲಿ ತುಂಬಾ ಪ್ರಶ್ನೆ ಹುಟ್ಟಿಕೊಂಡವು. 8 ವರ್ಷದ ಸಾವಿತ್ರಿಬಾಯಿ ಫುಲೆ ಅವರಿಗೆ 13 ವರ್ಷ ಜ್ಯೋತಿಬಾ ಫುಲೆ ಅವರೊಂದಿಗೆ ಮದುವೆ ಮಾಡಿದರು. ಸಾವಿತ್ರಿಬಾಯಿ ಫುಲೆ ಅವರಿಗೆ ಓದೋದು ಬರೆಯೋದು ಮನದಲ್ಲಿ ಹಂಬಲ ಕಾಡ್ತಾ ಇತ್ತು. ಅದು ಅವರ ಗಂಡ ಜ್ಯೋತಿಬಾ ಫುಲೆ ಅವರಿಗೆ ಅರ್ಥವಾಯಿತು. ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಪುಸ್ತಕ ಹಿಡಿದು ಹೀಗೆ ಹೇಳಿದರು: ಸಾವಿತ್ರಿ, ಇಲ್ಲಿ ಬಾ, ನಾನು ನಿನಗೆ ಓದೋದು ಬರೆಯೋದು ಕಲಿಸುತ್ತೇನೆ ಎಂದು ಹೇಳಿದಾಗ ಸಾವಿತ್ರಿಬಾಯಿ ಫುಲೆ ಅವರು ಬಂದರು. ಹೀಗೆ ಮನೆ ಮೊದಲ ಪಾಠಶಾಲೆ, ಗಂಡನೇ ಪರಮ ಗುರು ಎಂದು ಸಾವಿತ್ರಿಬಾಯಿ ಫುಲೆ ಅವರಿಗೆ ಆಯಿತು. ಹೀಗೆ ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣವನ್ನು ಪ್ರಾರಂಭವಾಯಿತು. ಹೀಗೆ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ವಿಧವೆಯರ ಮೇಲೆ ನಡೆಯುವ ದಬ್ಬಾಳಿಕೆ ಕಡಿಮೆ ಆಗುತ್ತಿರಲಿಲ್ಲ. ಗರ್ಭವತಿ ವಿಧವೆಯೊಬ್ಬಳು ಕೆರೆಗೆ ಹಾರಿ ಸಾಯುವಾಗ ಜ್ಯೋತಿಬಾ ಫುಲೆ ಅವರು ತಡೆದರು. ನನ್ನನ್ನು ಏಕೆ ತಡೆದಿರಿ? ಆಗ ಆ ವಿಧವೆ ಹೇಳಿದರು: ನನ್ನನ್ನು ಏಕೆ ತಡೆದಿರಿ? ನನಗೆ ತುಂಬಾ ಕಷ್ಟ ಕೊಡುತ್ತಿದ್ದಾರೆ. ನಿನ್ನ ಮಗು ಆಗೋದು ನಿನ್ನದಲ್ಲ, ನನ್ನದು ಎಂದು ಹೇಳಿದಾಗ ಆ ವಿಧವೆಯೊಬ್ಬಳು ಹಾಗೇ ಮಾಡಿದಳು. ಸಾವಿತ್ರಿಬಾಯಿ ಫುಲೆ ಅವರು ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನು ಶಿಕ್ಷಣ ಕಲಿಸಲು ಪ್ರಾರಂಭಿಸಿದರು. ಸಾವಿತ್ರಿಬಾಯಿ ಫುಲೆ ಅವರ ಬಳಿ ಇದ್ದ ಕೆಲವು ಹಣಗಳಲ್ಲಿ ಒಂದು ಪುಟ್ಟ ಶಾಲೆಯನ್ನು ತೆರೆದರು. ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಓದಲು ಬರೆಯಲು ಕಲಿಸುತ್ತಿದ್ದಾರೆ ಎಂಬ ಧರ್ಮ ಗುರುಗಳಿಗೆ, ಮುಖಂಡರುಗಳಿಗೆ ಗೊತ್ತಾಯಿತು. ಹೀಗೆ ಒಂದು ದಿನ ಸಾವಿತ್ರಿಬಾಯಿ ಫುಲೆ ಅವರು ಮನೆಗೆ ಹೋಗುವಾಗ ಮುಖಂಡರುಗಳು, ಧರ್ಮಗುರುಗಳು ಅವರಿಗೆ ದಾರಿ ತಡೆದು, ಸಾವಿತ್ರಿ, ನೀನು ಹೆಣ್ಣು ಮಕ್ಕಳನ್ನು ಶಿಕ್ಷಣ ಕಲಿಸಿ ತುಂಬಾ ಪಾಪ ಮಾಡುತ್ತಿದ್ದೀಯ ಎಂದು ಹೇಳಿದಾಗ ಸಾವಿತ್ರಿಬಾಯಿ ಫುಲೆ ಅವರು ಹೀಗೆ ಪ್ರಶ್ನಿಸಿರೋದು: ಹೆಣ್ಣು
ಓದೋದು ಬರೆಯೋದು ಪಾಪನ ಎಂದು ಪ್ರಶ್ನಿಸಿದಾಗ ಧರ್ಮಗುರುಗಳು ಉತ್ತರಿಸಿದರು, ನಮ್ಮ ವೇದಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನಾವಶ್ಯಕವೆಂದು ಹೇಳಲಾಗಿದೆ ಎಂದು ಹೇಳಿದಾಗ, ಯಾವ ವೇದಗಳಲ್ಲಿ ಹೇಳಲಾಗಿದೆ ಸ್ವಲ್ಪ ನನಗೆ ತಿಳಿಸಿ ಹೇಳುತ್ತಿದ್ದೀರಾ ಎಂದು ಇವೆಲ್ಲ ಶುದ್ಧ ಸುಳ್ಳು ಎಂದು ಸಾವಿತ್ರಿಬಾಯಿ ಫುಲೆ ಅವರು ಹೇಳಿದರು. ದಯವಿಟ್ಟು ನನಗೆ ಹೋಗಲು ದಾರಿ ಬಿಡಿ ಎಂದಾಗ ಧರ್ಮಗುರುಗಳಿಗೆ ಕೋಪ ಬಂದು ಹೀಗೆ ಹೇಳಿದರು, ನಮ್ಮ ಮಾತನ್ನೇ ಅಧಿಕರಿಸುತ್ತೀಯಾ? ಪ್ರತಿಯೊಬ್ಬರು ಕಲ್ಲು ಸಗಣಿ ಎಲ್ಲ ತೋರಿದರು. ಸಾವಿತ್ರಿಬಾಯಿ ಫುಲೆ ಅವರ ಮೈ ತುಂಬಾ ಗಾಯವಾಯಿತು. ಹೀಗೆ ದಿನ ಒಂದು ಕೈ ಚೀಲದಲ್ಲಿ ಸೀರೆ ಇಟ್ಟುಕೊಂಡು ಶಾಲೆಗೆ ಹೋಗುತ್ತಿದ್ದರು. ಜನರು ಕಲ್ಲು ಸಗಣಿ ತೋರಿದ ಮೇಲೆ ಶಾಲೆಗೆ ಹೋಗಿ ಮತ್ತೊಂದು ಸೀರೆ ಹುಟ್ಟಿ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದರು. ಅವರು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಡಲಿಲ್ಲ. ಅವರು ಗಂಡನನ್ನ ಕಳೆದುಕೊಂಡ ವಿಧವೆಯರಿಗೆ ತಲೆ ಬೋಳಿಸುವ ಪದ್ಧತಿ ವಿರೋಧ ಮಾಡಿದರು ಮತ್ತು ಬಾಲ್ಯ ವಿವಾಹವನ್ನು ವಿರೋಧ ಮಾಡಿದರು. ಇದನ್ನು ಕಂಡಿದ ಬ್ರಿಟಿಷ್ ಸರ್ಕಾರ ಅವರಿಗೆ ಇಂಡಿಯಾ ಫಸ್ಟ್ ಲೇಡಿ ಟೀಚರ್ ಎಂಬ ಹೆಸರಿಟ್ಟು ಗೌರವಿಸಿತ್ತು. ಸಾವಿತ್ರಿಬಾಯಿ ಫುಲೆ ಅವರು ಯಶವಂತರಾವ್ ದತ್ತು ಮಗು ತಗೊಂಡಿದ್ದಾರೆ ನೋಡಿ, ಅವರಿಗೆ ದೊಡ್ಡವರಾದ ಮೇಲೆ ಡಾಕ್ಟರ್ ಮಾಡಿಸಿದರು. ಹೀಗೆ ಹೋರಾಟ